ಗುಬ್ಬಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷನಿಗೆ ಹನಿ ಟ್ರ್ಯಾಪ್ ಮಾಡಿ 20 ಲಕ್ಷಕ್ಕೆ ಡಿಮ್ಯಾಂಡ್ ಇಟ್ಟಿರುವಂತಹ ಘಟನೆ ನಡೆದಿದೆ. ಅಣ್ಣಪ್ಪ ಸ್ವಾಮಿಗೆ ಹಣ ಕೊಡದೇ ಇದ್ರೆ ರೇಪ್ ಕೇಸ್ ಹಾಕಿ ಸೋಷಿಯಲ್ ಮೀಡಿಯಾದಲ್ಲಿ ಬೆತ್ತಲೆ ವಿಡಿಯೋವನ್ನ ನಾವು ಹರಿಬಿಡೋದಾಗಿ ಬೆದರಿಕೆಯನ್ನು ಹಾಕಲಾಗಿತ್ತು. ನಿಶಾ ಎಂಬ ಯುವತಿ ಮತ್ತು ಆಕೆಯ ಗ್ಯಾಂಗ್ನಿಂದ ಹನಿ ಟ್ರ್ಯಾಪ್ ಮಾಡಲಾಗಿತ್ತು. ಇನ್ನು ಹನಿ ಟ್ರ್ಯಾಪ್ ಮಾಡಿರುವಂತಹ ಬಗ್ಗೆ ಅಣ್ಣಪ್ಪ ಸ್ವಾಮಿ ಗುಬ್ಬಿ ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಿಸಿದ್ರು. ಸದ್ಯ ಗುಬ್ಬಿ ಪೊಲೀಸರು ತುಮಕೂರಿನ ಖ್ಯಾತಸಂದ್ರ ಮೂಲದ ನಿಶಾ ಮತ್ತು ಆಕೆಯ ಸ್ನೇಹಿತೆಯನ್ನ ಬಂಧಿಸಿದ್ದು ಗುಬ್ಬಿ ಮೂಲದ ಬಸವರಾಜು ಹಾಗೂ ಭರತ್ಗಾಗಿ ಹುಡುಕಾಟವನ್ನು ಮುಂದುವರೆಸಿದ್ದಾರೆ. ಇನ್ನು ಅಣ್ಣಪ್ಪ ಸ್ವಾಮಿಗೆ ನಿಶಾ ಎಂಬ ಯುವತಿ ಫೇಸ್ಬುಕ್ನಲ್ಲಿ ರಿಕ್ವೆಸ್ಟ್ ಕಳಿಸಿ ಆಕೆ ಫ್ರೆಂಡ್ ಆಗಿದ್ಲು. ಇನ್ನು ಪ್ರತಿದಿನ ಆಕೆನೇ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಮೆಸೇಜ್ ಹಾಕಿ ಗಾಳ ಹಾಕಿದ್ಲು. ರಿಯಲ್ ಎಸ್ಟೇಟ್ ಮಾಡೋಣ ಅಂತ ಬುಟ್ಟಿಗೆ ಕೂಡ ಈ ಲೇಡಿ ಹಾಕೊಂಡಿದ್ದಾಳೆ. ಇನ್ನು ಅಣ್ಣಪ್ಪ ಸ್ವಾಮಿ ಜೊತೆ ಸಲುಗೆಯನ್ನು ಬೆಳೆಸ್ಕೊಂಡು ಪ್ರೀತಿಸುವಂಥ ನಾಟಕ ಕೂಡ ಆಡಿದ್ದಾಳೆ. ನನ್ನ ಗಂಡ ಸರಿ ಇಲ್ಲ, ನನ್ನನ್ನು ಮದುವೆಯಾಗು ಅಂತ ಹೇಳಿ ಹಿಂದೆ ಬಿದ್ದಿದ್ಲು. ಇನ್ನು ಹಲವು ಕಡೆಗಳಲ್ಲಿ ಕಾರ್ನಲ್ಲಿ ಸುತ್ತಾಡಿ ಲಾಡ್ಜ್ಗಳಿಗೂ ಕೂಡ ಈಕೆ ಕರೆದೊಯ್ದಿದ್ದಾಳೆ. ದೊಡ್ಡಬಳ್ಳಾಪುರ ಬಳಿಯ ಲಾಡ್ಜ್ನಲ್ಲಿ ಆಗ ಬೆತ್ತಲೆ ವಿಡಿಯೋವನ್ನು ರೆಕಾರ್ಡ್ ಮಾಡಿಕೊಂಡು, ಅಂದರೆ ಈ ಅಣ್ಣಪ್ಪ ಸ್ವಾಮಿ ಅವರ ಬೆತ್ತಲೆ ವಿಡಿಯೋವನ್ನು ಇಟ್ಕೊಂಡು ನಿಶಾ ಅದಾದಮೇಲೆ ಬ್ಲ್ಯಾಕ್ ಮೇಲ್ ಶುರು ಹಚ್ಕೊಳ್ತಾಳೆ. ನಂತರ ತನ್ನ ಗ್ಯಾಂಗ್ ಮೂಲಕ 20 ಲಕ್ಷ ಹಣಕ್ಕೆ ಡಿಮ್ಯಾಂಡ್ ಮಾಡ್ತಾಳೆ. ಇನ್ನು ಹಣ ಕೊಡದೇ ಇದ್ದರೆ ನಿನ್ನ ಮೇಲೆ ರೇಪ್ ಕೇಸ್ ಹಾಕ್ತೀನಿ, ಈ ವಿಡಿಯೋವನ್ನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ಶೇರ್ ಮಾಡ್ತೀನಿ ಅನ್ನುವಂಥ ಬೆದರಿಕೆ ಕೂಡ ಹಾಕ್ತಾಳೆ. ಇದರಿಂದ ಮನನೊಂದಂಥ ಅಣ್ಣಪ್ಪ ಸ್ವಾಮಿ ಇವರು ಗುಬ್ಬಿ ಪೊಲೀಸ್ ಠಾಣೆಗೆ ದೂರು ಕೊಡ್ತಾರೆ. ತುಮಕೂರಿನ ಖ್ಯಾತಸಂದ್ರ ಮೂಲದ ನಿಶಾ ಸ್ನೇಹಿತೆಯನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ. ಇನ್ನು ಮತ್ತು ಇಬ್ಬರು ಆರೋಪಿಗಳಾದಂಥ ಬಸವರಾಜ್ ಹಾಗೂ ಭರತ್ಗಾಗಿ ಹುಡುಕಾಟವನ್ನು ಪೊಲೀಸರು ಮುಂದುವರೆಸಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.